ವಿಧಾನಮಂಡಲ ಅಧಿವೇಶನ ಮುಕ್ತಾಯದ ಬೆನ್ನಲ್ಲೇ ದಿಢೀರ್ ಅಂತೇಳಿ ದೆಹಲಿಗೆ ವಿಜಯೇಂದ್ರ ತೆರಳಿದ್ದಾರೆ. ಇದು ಸಾಕಷ್ಟು ಆಯಾಮಗಳಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಬಿಜೆಪಿ ಅಧ್ಯಕ್ಷರು ದೆಹಲಿಗೆ ಹೋಗ್ತಾ ಇದ್ದಂಗೆ ಇಲ್ಲಿ ಒಂದು ಅಧಿವೇಶನದ ರಿಪೋರ್ಟ್ ಕಾರ್ಡ್ ಕೊಡಕ್ ಹೋದ್ರ, ವರದಿ ಕೊಡಕ್ ಹೋದ್ರ, ಅಥವಾ ಇನ್ನೇನು ಬೈ ಎಲೆಕ್ಷನ್ ನಡೆಯುತ್ತೆ ಆ ಬಗ್ಗೆ ಏನಾದರೂ ಚರ್ಚೆಗೆ ಹೋದ್ರ, ಅಭ್ಯರ್ಥಿಗಳ ಒಂದು ಫೈನಲ್ ಮಾಡ್ಕೊಳಕ್ ಹೋದ್ರ ಅಂತೇಳಿ, ಮತ್ತೊಂದು ಕಡೆ ಏನಾದರೂ ಅಧ್ಯಕ್ಷರ ಬದಲಾವಣೆ ಆಗುತ್ತಾ ಈ ಬಗ್ಗೆನೂ ಕೂಡ ಚರ್ಚೆಗಳು ಆಗ್ತಾ ಇದೆ. ಅಂದ್ರೆ ದೆಹಲಿಗೆ ಪ್ರತಿ ಬಾರಿ ವಿಜಯೇಂದ್ರ ಹೋದಾಗ ನಾಯಕತ್ವ ಬದಲಾವಣೆಯ ಚರ್ಚೆಗೆ ರೆಕ್ಕೆ ಪುಕ್ಕ ಹುಟ್ಕೊಳ್ಳುತ್ತೆ. ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಈ ಸತಿ ಫಿಕ್ಸ್. ಹಾಗಾದ್ರೆ ವಿಜಯೇಂದ್ರ ನಡೆ ಬಗ್ಗೆ ಕುತೂಹಲ ಮೂಡಿದೆ. ಅಂದ್ರೆ ಅವರ ದೆಹಲಿ ಭೇಟಿಯ ಸೀಕ್ರೆಟ್ ಏನು ಅಂತ ಹೇಳಿ ಚರ್ಚೆ ಆಗ್ತಾ ಇದೆ. ಅಧಿವೇಶನದ ರಿಪೋರ್ಟ್ ಸಲ್ಲಿಸ್ತಾರ, ಮುಂಬರುವಂತ ಚುನಾವಣೆಗೆ ತಂತ್ರಗಳನ್ನ ಮಾಡೋದಕ್ಕೆ ದೆಹಲಿಗೆ ಹೋಗಿದ್ದಾರ. ಇನ್ನೊಂದು ಕಡೆ ಬಳ್ಳಾರಿ ಪಾದಯಾತ್ರೆಗೆ ತಯಾರಿಗಳು ಆಗ್ತಾ ಇತ್ತು, ಹೈಕಮಾಂಡ್ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿರಲಿಲ್ಲ. ಈ ಬಾರಿ ಭೇಟಿ ಸಂದರ್ಭದಲ್ಲಿ ಪಾದಯಾತ್ರೆಗೆ ಗ್ರೀನ್ ಸಿಗ್ನಲ್ ಅನ್ನ ತಗೊಂಡು ಬರ್ತಾರಾ ಅಂತ ಹೇಳಿ ನಾನಾ ಆಯಾಮಗಳಲ್ಲಿ ಈ ದೆಹಲಿ ಭೇಟಿಯ ವಿಶ್ಲೇಷಣೆಗಳನ್ನ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ಈ ರೆಬಲ್ಸ್ ಟೀಮ್ ಏನಿದೆ ಅವರು ಕಾಯ್ತಾ ಇದ್ದಾರೆ ಯಾವಾಗ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ, ವಿಜಯೇಂದ್ರ ಅವರನ್ನ ಆ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅಂತ ಹೇಳಿ. ಸೊ ಅವರ ಆಕ್ಟಿವಿಟಿ ಕೂಡ ಈಗ ಜೋರಾಗಿ ನಡೀತಾ ಇದೆ. ಒಟ್ಟಿನಲ್ಲಿ ದೆಹಲಿ ಭೇಟಿಯ ಸೀಕ್ರೆಟ್ ಬಗ್ಗೆ ಒಂದಿಷ್ಟು ಚರ್ಚೆಗಳಂತೂ ಹುಟ್ಟುಕೊಂಡಿದೆ. ಈಗ ಬೈ ಎಲೆಕ್ಷನ್ ಬಗ್ಗೆನಾ, ಅಥವಾ ಬಳ್ಳಾರಿ ಪಾದಯಾತ್ರೆ ಬಗ್ಗೆನಾ, ಅಧಿವೇಶನದ ಬಗ್ಗೆನಾ ಅಂತೇಳಿ, ಅಥವಾ ರಾಜ್ಯಾಧ್ಯಕ್ಷರ ಬದಲಾವಣೆ ಅಂತೆ. ಮಧು, ವಿಜಯೇಂದ್ರ ಅವರು ಪ್ರತಿ ಬಾರಿ ದೆಹಲಿಗೆ ಹೋಗ್ತಾರೆ, ಅಂದರೆ ಅಧಿವೇಶನ ಮುಗಿದ ಬೆನ್ನಲ್ಲೇ ಹೋಗ್ತಾರೆ, ಏನಾಗಿದೆ ಅಧಿವೇಶನದಲ್ಲಿ ಅಂಥೇಳಿ ಒಂದು ರಿಪೋರ್ಟನ್ನು ಕೊಡೋದು ಅದೊಂದು ಪ್ರತೀತಿ ಥರ ಆಗ್ಬಿಟ್ಟಿದೆ. ಬಟ್ ಪ್ರತಿ ಬಾರಿ ವಿಜಯೇಂದ್ರ ದೆಹಲಿಗೆ ಹೋದಾಗ ಸೊ ಈ ಥರ ಚರ್ಚೆ ಯಾಕೆ ಹುಟ್ಕೊಳ್ಳುತ್ತೆ? ಅಂದರೆ ಅವರ ಸ್ಥಾನದ ಬಗ್ಗೆ, ಅಥವಾ ಸ್ಟ್ರಾಂಗ್ ಆಗಿ ಒಂದು ವಿರೋಧ ಪಕ್ಷವಾಗಿ ಅದನ್ನ ಲೀಡ್ ಮಾಡುವಂಥ ಒಂದು ಕೆಪಾಸಿಟಿ ವಿಜಯೇಂದ್ರಗೆ ಇಲ್ಲ ಅಂತನಾ? ಈಗ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ನಿತಿನ್ ನಬೀನ್ ಅವರನ್ನು ನೋಡಿದಂಥ ಸಂದರ್ಭದಲ್ಲೂ ಕೂಡ ಅವರು ಅವ್ರ ತಂದೆ ಕಾಲಾನಂತರ ಬೈ ಎಲೆಕ್ಷನಲ್ಲಿ ಗೆದ್ದು 2006ರಿಂದ ಇವತ್ತು 26ರಲ್ಲಿ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗುವವರೆಗೆ ಎಷ್ಟೆಲ್ಲ ಹಾದಿಯನ್ನು ಕ್ರಮಿಸಿದ್ದಾರೆ ಅನ್ನುವಂಥದ್ದು ಒಂದು ಐತಿಹಾಸಿಕ ಮೈಲಿಗಲ್ಲು. ಅವರಿಗೂ ಕೂಡ ಒಂದು ಪಕ್ಷದಲ್ಲೂ ಕೂಡ ಗಮನಾರ್ಹ ಬೆಳವಣಿಗೆ. ಈ ಕಳೆದ ಒಂದು 20-25 ವರ್ಷದಲ್ಲಿ ಯಾವೆಲ್ಲ ರೀತಿ ಸಂಘಟನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಬರೀ ಅವರ ಕ್ಷೇತ್ರಕ್ಕಷ್ಟೇ ಸೀಮಿತ ಆಗಿದೆ. ಬೈ ಎಲೆಕ್ಷನ್ ಗೆದ್ದಾದ ಮೇಲೆ ಅವರು ಆಬ್ವಿಯಸ್ಲಿ ಅವರ ತಂದೆಯ ಒಂದು ಕ್ಷೇತ್ರ ಆರಾಮಾಗಿ ಕಂಫರ್ಟಬಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಇರ್ಬೋದಾಗಿತ್ತು. ಆದರೆ ಅದರ ಆಚೆಗೆ ಅವರು ಇಡೀ ಬಿಹಾರದಲ್ಲಿ ಯಾವ ರೀತಿ ಸಂಘಟನೆಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು, ಅದಾದ ಮೇಲೆ ಪಕ್ಕದ ಛತ್ತೀಸ್ಗಢದಲ್ಲೂ ಕೂಡ ಗೆಲ್ಲಲಿಕ್ಕೆ ಯಾವ ರೀತಿ ಅನುಕೂಲವನ್ನು ಮಾಡಿಕೊಟ್ರು, ಮತ್ತು ಅಕ್ಕಪಕ್ಕದ ರಾಜ್ಯಗಳಲ್ಲಿ ಪಕ್ಷ ಯಾವೆಲ್ಲ ಜವಾಬ್ದಾರಿಗಳನ್ನು ಕೊಡ್ತೋ ಅದೆಲ್ಲವನ್ನು ಎಷ್ಟು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ, ಮತ್ತು ತಾವು ಕೂಡ ಸ್ವತಃ ಸ್ವಇಚ್ಛೆಯಿಂದ ತೆಗೆದುಕೊಂಡಿರುವಂಥ ಟಾಸ್ಕ್ಗಳನ್ನು ಯಾವ ರೀತಿ ಕಂಪ್ಲೀಟ್ ಮಾಡಿದರೆ ಇದೆಲ್ಲವೂ ಕೂಡ ಟ್ರ್ಯಾಕ್ ರೆಕಾರ್ಡಲ್ಲಿ ಕಾಣಿಸ್ತಾ ಇದೆ. ಸೊ ಆ ಒಂದು ವೆಯ್ಟೇಜ್ ಏನಿತ್ತು ಅವರು ಅಧ್ಯಕ್ಷರಾಗುವಂಥ ಹಂತದಲ್ಲಿ, ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವತ್ತು ಪದಗ್ರಹಣ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು, ಈಸ್ ಮೈ ಬಾಸ್ ಅಂತ. ಸೊ ಅದನ್ನು ಹೇಳಬೇಕು ಅಂತಂದರೆ ಅದು ಸುಮ್ಮನೆ ಒಂದು ವಾಡಿಕೆಗೆ, ತೋರಿಕೆಗೆ, ಅಥವಾ ಒಂದು ಪ್ರತೀತಿಗೆ, ಇಲ್ಲೂ ಕೂಡ ಕಾಂಗ್ರೆಸ್ ರೀತಿಯೇ ಒಂದು ರಬ್ಬರ್ ಸ್ಟ್ಯಾಂಪು ಹಾಗೆ ಇವರು ಹೇಳ್ದಂಗೆ ಕೇಳ್ತಾರೆ ಅಂತ ಏನೇ ಅಪವಾದ ಆರೋಪಗಳಿದ್ರು ಕೂಡ ಅದರ ಆಚೆಗೆ ಇಂಥದ್ದೊಂದು ಮಾತನ್ನು ಹೇಳಬೇಕು ಅಂತಂದರೆ ಅದು ಸುಲಭದ ಒಂದು ಪ್ರಶಂಸೆ ಆಗಿರಲಿಲ್ಲ. ಅದಕ್ಕೆ ಅವರು ಅವರೇ ಅರ್ಜ್ ಮಾಡಿದ್ದಂಥ ಅಥವಾ ಅವರೇ ಒಂದು ಅರ್ನ್ ಮಾಡಿದ್ದಂಥ ಒಂದು ಲೆಗಸಿ ಅವರಿಗೆ ಸ್ವಂತಿಕೆಯಲ್ಲಿ ಬಂದಿತ್ತು. ವೆರಸ್ ಅದನ್ನು ನೀವು ವಿಸ್ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಕೂಡ ಫ್ಯಾಮಿಲಿ ಪಾಲಿಟಿಕ್ಸು ಮತ್ತೊಂದು ಅಂತೆಲ್ಲ ಬಂದರು. ಈಗ ಅವ್ರ ತಂದೆ ನಂತರ ಕೊಡಬೇಕಾಯಿತು, ತಪ್ಪಿಸಿದ್ದಾಯಿತು, ಅದಾದಮೇಲೆ ಒಂದು ಸೈಡ್ ಎಫೆಕ್ಟ್ಸ್ ಆಯಿತು ಅಂತ ಕೊಟ್ಟಾದ್ಮೇಲೆ ಆದರೂ ಏನು ಮಾಡಿದ್ರು ಅನ್ನೋಂಥ ಪ್ರಶ್ನೆ ಸ್ವತಃ ಹಲವಾರು ಜನರಲ್ಲಿ ಕಾಡ್ತಾ ಇದೆ. ಸೊ ಅವರು ಆ ಅಧ್ಯಕ್ಷರಾಗಿ ಎಲೆಕ್ಟ್ ಅಥವಾ ಸೆಲೆಕ್ಟ್ ಆದಮೇಲೆ ಹೈಕಮಾಂಡ್ ಕಡೆಯಿಂದ ಹೇಗೆ ನಿತಿನ್ ನಬೀನ್ ಅವರನ್ನು ಇವ್ರು ನಮ್ಮ ಬಾಸ್, ನಾನು ಕೂಡ ಅವ್ರ ಮಾತನ್ನು ಕೇಳ್ತೀನಿ ಅಂತ ಹೇಳಿದ ಮೇಲೆ ಬಾಕಿಯವರೆಲ್ಲರೂ ಕೂಡ ಕೇಳಬೇಕು ಅನ್ನೋಂಥ ಒಂದು ಅಘೋಷಿತ ನಿಯಮವನ್ನು ಹೇಗೆ ಅಲ್ಲಿ ಒಂದು ಪ್ರೆಸಿಡೆಂಟನ್ನು ಸೆಟ್ ಮಾಡಲಾಯಿತು, ಆ ರೀತಿ ಇವರ ಒಂದು ವಿಚಾರದಲ್ಲಿ ಕಾಣಿಸ್ತಿಲ್ಲ. ಒಂದು ಹೈಕಮಾಂಡ್ ಅವ್ರನ್ನ ಸೆಲೆಕ್ಟ್ ಮಾಡಿದರೂ ಕೂಡ ಅವರಿಗೆ ಕೊಟ್ಟಿರುವಂತಹ ಅಧಿಕಾರ ವ್ಯಾಪ್ತಿ ಎಷ್ಟಿದೆ ಅನ್ನುವಂಥ ಒಂದು ಅನುಮಾನಗಳ ನಡುವೆ ಅವರಿಗೆ ಸಿಗ್ತಾ ಇರುವಂಥ ಒಂದು ಗೌರವವೂ ಕೂಡ ಅಷ್ಟಕ್ಕಷ್ಟೇ. ಜೊತೆಗೆ ಆ ಗೌರವವನ್ನು ಕೊಡುವಂಥದ್ದಲ್ಲ, ಸಂಪಾದಿಸುವಂಥದ್ದು ಅನ್ನೋದು ಕೂಡ ವಿಜಯೇಂದ್ರ ಅವರು ತುಂಬ ಸಲ ಪ್ರೂವ್ ಮಾಡಬೇಕಿತ್ತು ಇಷ್ಟೊತ್ತಿಗಾಗಲೇ. ಗೊಂದಲಗಳಲ್ಲಿದ್ದಾರೋ, ಒತ್ತಡದಲ್ಲಿದ್ದಾರೋ, ಅಥವಾ ಅನುಮಾನಗಳಲ್ಲಿದ್ದಾರೋ, ನನ್ನ ಮುಂದುವರಿಕೆ ಆಗುತ್ತೋ ಆಗಲ್ವೋ, ಬದಲಾವಣೆ ಆಗುತ್ತೋ, ಮುಂದೇನು ಮಾಡ್ಬೋದು ಅನ್ನೋ ಭವಿಷ್ಯದ ಆತಂಕ ಅನುಮಾನಗಳಲ್ಲಿದ್ದಾರೋ ಗೊತ್ತಿಲ್ಲ. ಆದರೆ ಎಕ್ಸೆಪ್ಟ್ ಮೂಡ, ಅದರಲ್ಲೂ ಕೂಡ ಹಲವಾರು ಕಾರಣಗಳಿಗೆ ಚರ್ಚೆ ಆಯಿತು, JDS ಕೂಡ ಎಂಟ್ರಿ ಆಯಿತು. ಆದರೆ ಅದರ ಆಚೆಗೆ ಮೂಡವನ್ನು ಬಿಟ್ಟು ಇನ್ಯಾವುದೇ ಪ್ರಕರಣದಲ್ಲೂ ಕೂಡ ಅಷ್ಟು ಅಗ್ರೆಸಿವ್ ಆಗಿ ಮುನ್ನೆಲೆಗೆ ಬರಲಿಲ್ಲ ಅಥವಾ ಮುಂದಾಳತ್ವವನ್ನು ವಹಿಸ್ತಿಲ್ಲ ಅನ್ನುವಂಥ ಒಂದು ರಾಜಕೀಯ ಆರೋಪ ಸರ್ಫೇಸ್. ಕೋಆರ್ಡಿನೇಷನ್ ಪ್ರಾಬ್ಲಮ್ ಇಲ್ಲ. ಒಂದು ಕಡೆ ಅಶೋಕ್ ಅವರು ಅವ್ರ ಪಾಡಿಗೆ ಅವರು ಅಗ್ರೆಸಿವ್ ಆಗಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ಇನ್ನು ಸದನದಲ್ಲಿ ಸುನಿಲ್ ಕುಮಾರ್ ಅವರು, ಬೇರೆ ಚಲವಾದಿ ಅವರ ಮೇಲ್ಮನೆಯಲ್ಲಿ ಆ ರೀತಿ ಇಂಡಿವಿಜುವಲ್ ಸ್ಪಾರ್ಕಲ್ ಕಾಣ್ತಾ ಇದೆ. ಬಿಟ್ಟರೆ
ಒಂದು ಅಧ್ಯಕ್ಷರ ಒಂದು ಮುಂದಾಳತ್ವದಲ್ಲಿ ಇಂಥದ್ದೊಂದು ದೊಡ್ಡದೊಂದು ಇಂಪ್ರೆಷನ್ ಆಗಿದೆ ರಾಜ್ಯ ಬಿಜೆಪಿಗೆ ಅನ್ನುವಂಥದ್ದು ಈಗಲೂ ಕೂಡ ಹಿರಿಯರು ಯಾರು ಕೂಡ ಸಪೋರ್ಟ್ ಮಾಡ್ತಿಲ್ಲ, ಗೊಂದಲಗಳಿದೆ ಒಂದಷ್ಟು. ಸೊ ಈ ಹಿನ್ನೆಲೆ ಮತ್ತು ಕಳೆದ ಬೈ ಎಲೆಕ್ಷನ್ ಅಲ್ಲೂ ಕೂಡ ಶಿಗ್ಗಾವಿಲಿ ಏನಾಯಿತು, ತುಕಾರಾಮ್ ಅವರ ಕ್ಷೇತ್ರದಲ್ಲಿ ಅವರ ಪತ್ನಿ ಹೇಗೆ ಗೆದ್ರು, ಇಂಥವೆಲ್ಲ ಪ್ರಶ್ನೆಗಳು ಬರ್ತವೆ. ಸೊ ಈ ಹಿನ್ನೆಲೆಯಲ್ಲಿ ಅಫ್ಕೋರ್ಸ್ ಆಡಳಿತಾರೂಢಕ್ಕೆ ಅದರದೇ ಆದಂಥ ಅಡ್ವಾಂಟೇಜ್ ಇದ್ರೂ ಕೂಡ ಪಕ್ಷಕ್ಕೆ ಪ್ರತಿಪಕ್ಷವಾಗಿ ಇವರೆಷ್ಟು ಫೈಟ್ ಮಾಡಿದ್ರು ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಸೊ ಆ ಒಂದು ಅಗ್ರೆಷನ್ ಹಿನ್ನೆಲೆಯಲ್ಲಿ ಆತ ಕಡೆಯಲ್ಲಿ ತೂಗ್ತಾ ಇದೆ. ಆ ತೂಗ್ತಾ ಇರುವಂಥ ಒಂದು ಅನುಮಾನಗಳ ನಡುವೆ ಏನು ಮಾಡಬೇಕು ಅನ್ನೋ ಗೊಂದಲದಲ್ಲಿ ಪದೇ ಪದೇ ಇವರು ಕೂಡ ಹೋಗಿ, ಯಾಕಂದ್ರೆ ಅವರ ಒಂದು ಪ್ರತಿವಾದಿಗಳಾಗಿರುವಂಥವ್ರು ಅವರವ್ರದ್ದೇ ಆದಂಥ ಒಂದು ಸಭೆಗಳನ್ನು ಸಮಾರಂಭಗಳನ್ನು ಮಾಡ್ಕೋತಾ ಇರೋದ್ರಿಂದ, ಗೌಪ್ಯ ಸಭೆಗಳನ್ನು ಅಥವಾ ಬಹಿರಂಗ ಸಭೆಗಳನ್ನು ಮಾಡ್ತಾ ಇರೋದ್ರಿಂದ ಇವರು ಸ್ಟ್ರಾಟಜಿನ ಇವರು ಮಾಡಬೇಕಾಗಿದೆ. ಈಗ ಸದನದಲ್ಲಿ ಏನಾಯ್ತು ಅಂತ ನೀವು ಹೇಳಿದಂಗೆ ಪ್ರತಿ ರೀತಿ ಒಂದು ರಿಪೋರ್ಟ್ ಕೊಡ್ಬೋದು, ಅದರ ಆಚೆಗೆ ಮುಂದೇನು ಅಥವಾ ಭರವಸೆ ಸಿಗುತ್ತಾ? ಈಗ ಕಳೆದ ಸಲ ಉಸ್ತುವಾರಿ ಅಥವಾ ವೀಕ್ಷಕರು ಅಥವಾ ಅಧ್ಯಕ್ಷರು ಯಾರ್ದೋ ಮಾತು ಕೇಳ್ತಾರೆ ಅಥವಾ ಬೇರೆಯವ್ರ ಹಸ್ತಕ್ಷೇಪ ಅಂತಿತ್ತು. ಆದರೆ ಈ ಸಲ ನಿತಿನ್ ನಬೀನ್ ಅವರು ಸ್ವತಃ ಸಂಘಟನಾತ್ಮಕವಾಗಿ ತುಂಬ ಕೌಶಲ್ಯಭರಿತವಾಗಿರುವಂಥವ್ರು ಮತ್ತು ವೀಕ್ಷಕರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಎಲೆಕ್ಟ್ರಲ್ ಪಾಲಿಟಿಕ್ಸ್ ಅಲ್ಲಿ ಅವ್ರದೇ ಆದಂಥ ಹೋಲ್ಡರ್ನ ಇಟ್ಕೊಂಡಿರುವಂಥವ್ರು. ಸೊ ಈ ನೆಲೆಯಲ್ಲಿ ಅವ್ರಿಗೂ ಕೂಡ ಗ್ರೌಂಡ್ ರಿಯಾಲಿಟಿ ಗೊತ್ತಿದೆ. ವಿಜೇಂದ್ರ ಅವರ ಒಂದು ಅವಶ್ಯಕತೆ ಇಂಪಾರ್ಟೆನ್ಸ್ ಇದೆಯಾ ಅಥವಾ ಅವ್ರನ್ನ ಸ್ನಬ್ ಮಾಡಿ ಅವ್ರನ್ನ ಐಸೋಲೇಟ್ ಮಾಡಿ ಮತ್ತೇನಾದ್ರು ಮಾಡ್ಬೋದು ಆಪ್ಷನ್ಸ್ ಇದೆಯಾ? ಮೋದಿ ಅವ್ರ ನಾಮಬಲವೇ ಸಾಕಾ ಅಥವಾ ಇಲ್ಲಿನ ಒಂದು ಕಾಂಗ್ರೆಸ್ ನಾಯಕತ್ವಕ್ಕೆ ಯಾವೆಲ್ಲ ಅರ್ಥಮೆಟಿಕ್ಸ್ ಬೇಕು? OBC ಯಾವ ರೀತಿ ಮ್ಯಾನೇಜ್ ಮಾಡಬೇಕು? ಬರೀ ಲಿಂಗಾಯತ ಅಥವಾ ಒಕ್ಕಲಿಗ ಇಷ್ಟೇ ನೋಡೋಣ? ಇಂಥ ಹಲವಾರು ಆಯಾಮಗಳಲ್ಲಿ ಚರ್ಚೆ ಮಾಡಿಯೇ ಈ ಸಲ ಅವರು ಅಥವಾ ಎಲ್ಲವನ್ನು ನೋಡಿಯೇ ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಇವರು ಅಷ್ಟು ಸೂಕ್ಷ್ಮವಾಗಿ ಅವರು ಕೂಡ ಒಂದು ಲೆಕ್ಕಾಚಾರಗಳನ್ನು ಮಾಡೋದ್ರಿಂದ ಎಷ್ಟು ಸಾಧ್ಯ ಅಷ್ಟು ಬಾರ್ಗೇನಿಂಗ್ ಅನ್ನು ಮಾಡ್ಕೊಳ್ಳಿಕ್ಕೆ ಅಥವಾ ಮುಂದಿನ ಒಂದು ಲೋಕಲ್ ಬಾಡಿ ಎಲೆಕ್ಷನ್ ಇರ್ಬೋದು ಅಥವಾ ಬೈ ಎಲೆಕ್ಷನ್ ಇರ್ಬೋದು, ಈ ವಿಚಾರದಲ್ಲಿ ನನ್ನ ಕಂಟಿನ್ಯೂ ಮಾಡಿದ್ರೆ ಏನು ಮಾಡಬಲ್ಲೆ ಅಂತ ಏನಾದರೂ ಮತ್ತೊಮ್ಮೆ ಏನಾದರೂ ಪುನರಾವರ್ತಿತವಾಗಿ ಪ್ರಪೋಸಲ್ ಅನ್ನು ಇಡ್ತಾರಾ? ಅಟ್ ದ ಸೇಮ್ ಟೈಮ್ ಆ ಒಂದು ವಿರೋಧಿ ಬಣ ಏನಿದೆ ಅದಕ್ಕೆ ಏನಾದರೂ ಚೆಕ್ಮೇಟ್ ಕೊಡುವಂಥ ಪ್ರಯತ್ನಗಳನ್ನು ಇವ್ರ ಮೂಲಕವಾದರೂ ಮಾಡಿಸ್ತಾರಾ ಅನ್ನುವಂಥದ್ದು ಸದ್ಯದ ಕುತೂಹಲ. ಶರ್ಮಿತಾ ಪಟೇಲ್, ಈಗ ಯಾವ್ಯಾವ ಕಾರಣಗಳಿಗೋಸ್ಕರ ಅಂತೇಳಿ ನಾವು ಚರ್ಚೆಗಳನ್ನು ಮಾಡೋಕ್ಕೂ ಮುಂಚಿತವಾಗಿ ಈಗ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗಿದೆ. ಸೊ ಈಗ ಭೇಟಿ ಮಾಡಕ್ಕೆ ಹೋಗ್ತಿರೋದ್ರಿಂದ ನಮ್ಮ ಪಕ್ಷದಲ್ಲೇ ರಾಜ್ಯದಲ್ಲಿ ಗೊಂದಲ ಇದೆ, ಅದನ್ನ ಫಸ್ಟ್ ಬಗೆಹರಿಸಿ ಅಂತ ಹೇಳಿ ಮನವಿ ಮಾಡೋ ಚಾನ್ಸಸ್? ಅಫ್ಕೋರ್ಸ್ ನಿಮಗೆ ನಿತಿನ್ ನಬೀನ್ ರವ್ರನ್ನ ರಾಜ್ಯದ ಎಲ್ಲ ನಾಯಕರು ಭೇಟಿ ಮಾಡಿದ ಸಂದರ್ಭದಲ್ಲೂ ಕೂಡ ನೀವು ರಾಜಕಾರಣದಲ್ಲಿ ಪಾರ್ಟಿನ ಸರ್ವೈವ್ ಮಾಡಬೇಕಂತ ಹೇಳಿದ್ರೆ ಹೊಂದಾಣಿಕೆ ರಾಜಕೀಯನ ಬಿಟ್ಟುಬಿಡಿ ಅನ್ನೋ ಮುಖಾಂತರ ಸೂಕ್ಷ್ಮವಾಗಿ ಹೇಳಿದರು. ಕರ್ನಾಟಕದಲ್ಲಿ ಅನೇಕ ರಾಜಕಾರಣಿಗಳ ನಡುವೆ ರಾಜಕೀಯ ಹೊರತುಪಡಿಸಿ ವ್ಯಾವಹಾರಿಕ ಸಂಬಂಧಗಳು ಇರ್ತಕ್ಕಂಥದ್ದು. ಅನೇಕ ರಾಜಕಾರಣಿಗಳು, ನಿಮಗೆ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ. ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಓನ್ಲಿ ಅಶ್ವಥ್ ನಾರಾಯಣರವರು ಮಾತ್ರ ಹೈಕೋರ್ಟ್ವರೆಗೆ ಫೈಟನ್ನು ಮಾಡಿದರು. ಬೇರೆ ಯಾವ ರಾಜಕಾರಣಿಗಳು, ಅದು ವಿಜಯೇಂದ್ರ ಇರುವಂಥದ್ದು, ಅಶೋಕ್ ಅಂತ ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಮತ್ತೊಂದು ಕಡೆ ಅದರ ಹಿಂದೆ ಕೂಡ ಅಶ್ವಥ್ ನಾರಾಯಣರವರ ಕಿರಂಗದೂರು ವಿಜಯರವರ ಕಂಪ್ನಿ ಕೂಡ ಸ್ಮಾರ್ಟ್ ಮೀಟರ್ಗೆ ಎಲ್ಲೊಂದು ಕಡೆ ಟೆಂಡರ್ ಹಾಕಿತ್ತು, ಅಟೆಂಪ್ಟ್ ಮಾಡಿದ್ರು, ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಪ್ರಯತ್ನ ಮಾಡಿದರು ಅಂತ ಹೇಳಿದ್ರು. ಈ ಎಲ್ಲದರ ನಡುವೆ ಎಲ್ಲೊಂದು ಕಡೆ ಜಾರ್ಜ್ ಅವರ ಪುತ್ರ ರಾಣಾ ಜಾರ್ಜ್ ಜೊತೆ ಅನೇಕರ ವ್ಯಾವಹಾರಿಕ ಸಂಬಂಧಗಳು ಇರ್ತಕ್ಕಂಥದ್ದು. ಹಾಗಾಗಿ ಇವ್ರು ಯಾರು ಕೂಡ ಇಂಟ್ರೆಸ್ಟ್ ತಗೊಳ್ಳಿಲ್ಲ ಅಂತ ಎಂದು ಬಂದಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಗೆ ಹೈಕೋರ್ಟಲ್ಲಿ ನೋಡಿ ಅದು ಕೇಸ್ ವಜಾ ಆಯಿತು. ಸ್ಮಾರ್ಟ್ ಮೀಟರ್ ಅನ್ನೋದು ಸರಿಯಾಗಿ ಅದನ್ನು ಎಂಥ ಸಾಮಾನ್ಯನಿಗೂ ಗೊತ್ತಾಗುತ್ತೆ. ಈ ಸ್ಮಾರ್ಟ್ ಮೀಟರ್ ಅನ್ನೋದು ಕೂಡ ಎಲ್ಲ ಒಂದು ಕಡೆ ಪರೋಕ್ಷವಾಗಿ ಇದು ಅತಿ ದೊಡ್ಡ ಒಂದು ಕಿಕ್ ಬ್ಯಾಕ್ ಮಾಡಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಜಾರ್ಜ್ ಕುಟುಂಬದವರು ಮಾಡಿರ್ತಕ್ಕಂಥ ಒಂದು ಅಂತೇಳಿ ಗಂಭೀರ ಆರೋಪ ಇರ್ತಕ್ಕಂಥದ್ದು. ಇದು ಒಂದು ಭಾಗ. ಮತ್ತು ವಿಜಯೇಂದ್ರ ಕಡೆಯವರು ಇವತ್ತು ಎಲ್ಲ ಒಂದು ಕಡೆ ಕೋರ್ಟ್ ಕೇಸ್ ಇದೆ ಮತ್ತು ಅಡ್ವೊಕೇಟ್ ಅವ್ರನ್ನ ಭೇಟಿಯಾಗಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಿ ಹೇಳ್ತಿರ್ತಕ್ಕಂಥದ್ದು. ಎಲ್ಲದ್ರ ನಡುವೆ ಬರಲಿರ್ತಕ್ಕಂಥ ಇನ್ನೂ ಕೂಡ ಅವ್ರನ್ನ ಅಧ್ಯಕ್ಷರು ಅಂತೇಳಿ ಇವತ್ತು ಕೂಡ ಪರ್ಮನೆಂಟ್ ಮಾಡೇ ಇಲ್ಲ, ಪರ್ಮಿಟ್ ಮಾಡೋ ಕೂಡ ಇಲ್ಲ. ಇದು ಕೂಡ ಭಾರತೀಯ ಜನತಾ ಪಕ್ಷದ ವೀಕ್ನೆಸ್. ಎಲ್ಲ ಒಂದು ಕಡೆ ಇಲ್ಲಿ ಹಿರಿಯರು ಮತ್ತು ಕಿರಿಯರ ನಡುವಿನ ಶೀತಲ ಸಮರ ಕೂಡ ಕಾರಣ ಆಗಿರ್ತಕ್ಕಂಥ. ಆದರೆ ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕದ ಅಫೇರ್ಸ್ ಅಂದರೆ ಕರ್ನಾಟಕದ ರಾಜಕೀಯ ಆಗೋಗಳ ಸಂಬಂಧಪಟ್ಟಾಗ ಇದೀಗ BJP ಹೈಕಮಾಂಡ್ ಇಬ್ಬರನ್ನು ಮಾತ್ರ ಮೊದಲನೇದಾಗಿ ಅವರ ಅಭಿಪ್ರಾಯ ಮತ್ತು ಅವರ ಜೊತೆ ಮಾತ್ರ ಮಾಹಿತಿ ಹಂಚಿಕೊಳ್ತಕ್ಕಂಥ ಒಂದು BL ಸಂತೋಷ್ ಅವರು. ಯಾಕಂತೇಳಿ ಅವರು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದರಿಂದ ಅವರಿಗೆ ರಾಜ್ಯದ ಅಷ್ಟೂ ಸಂಘಟನೆ ವಿಚಾರವನ್ನು ಅವರು ನಿತಿನ್ ನಬೀನ್ ರವರು ಇರೋದು, ಹಿಂದೆ JP ನಡ್ಡಾ ಅವರು ಚರ್ಚೆಯನ್ನು ಮಾಡ್ತಿದ್ರು. ಇತ್ತೀಚೆಗೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಏನೆಲ್ಲ ಮಾಡಬೇಕನ್ನೋದ್ರ ಬಗ್ಗೆ HD ಕುಮಾರಸ್ವಾಮಿ ಜೊತೆನೂ ಕೂಡ BJP ಹೈಕಮಾಂಡ್ ಚರ್ಚೆಯನ್ನು ನಡೆಸ್ತಿರ್ತಕ್ಕಂಥದ್ದು. ಹಾಗಾಗಿ BJP ಹೈಕಮಾಂಡ್ ಮುಂಬರಲಿರ್ತಕ್ಕಂಥ ದಿನಗಳಲ್ಲಿ ಒಂದು ಸಮನ್ವಯ ಸಮಿತಿಯನ್ನು ಮಾಡಿ ಆ ಸಮಿತಿಗೆ ಕುಮಾರಸ್ವಾಮಿ ಸೇರಿದಂತೆ ರಾಜ್ಯದ ಹಿರಿಯರು ಕಿರಿಯರು ಎಲ್ಲರನ್ನೂ ಸೇರಿಸಿ ಮುಂದೆ ಕಾಂಗ್ರೆಸ್ ವಿರುದ್ಧ, ಸರ್ಕಾರದ ವಿರುದ್ಧ ರಚನಾತ್ಮಕವಾಗಿ, ಕ್ರಿಯಾತ್ಮಕವಾಗಿ, ರಾಜಕೀಯವಾಗಿ ಯಾವ ರೀತಿ ಹೋರಾಟವನ್ನು ಮಾಡಬೇಕಂತೇಳಿ ಒಂದು ರೂಪರೇಷೆ ಮಾಡಲಿಕ್ಕೆ ಕೂಡ ತಯಾರಿ ನಡೀತಿರ್ತಕ್ಕಂಥದ್ದು. ಹಾಗಾಗಿ ಸದ್ಯದಲ್ಲೇ ಸಮನ್ವಯ ಸಮಿತಿ ರಚನೆ ಮಾಡಬೇಕಂತೇಳಿ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ನಂತರ ಚುನಾವಣೆ ಕರ್ನಾಟಕದಲ್ಲಿ 1 ಅಥವಾ 1.5 ವರ್ಷ ಇದ್ದಂಥ ಸಂದರ್ಭದಲ್ಲಿ ಇನ್ನು 4 ರಿಂದ 5-6 ತಿಂಗಳಲ್ಲಿ ಕೇಂದ್ರ ಸಂಪುಟ ಪುನರ್ರಚನೆ ಆಗುವ ಸಾಧ್ಯತೆ ಇರ್ತಕ್ಕಂಥ. ಆ ಸಂದರ್ಭದಲ್ಲಿ ಕರ್ನಾಟಕದಿಂದ ಒಂದಷ್ಟು ಜನರನ್ನ ಮಂತ್ರಿಗಳನ್ನ ಮಾಡುವ ಅಂದರೆ ಜಾತಿವಾರು ಮಂತ್ರಿಗಳನ್ನ ಮಾಡುವ ಸಾಧ್ಯತೆ ಇರ್ತಕ್ಕಂಥದ್ದು. ಹಾಗಾಗಿ ಕುಮಾರಸ್ವಾಮಿಯವರು ತಮ್ಮ ಸಚಿವ ಸ್ಥಾನಕ್ಕೆ ರಿಸೈನ್ ಮಾಡಿ ಕರ್ನಾಟಕದಲ್ಲಿ ಫುಲ್ ಫ್ಲೆಡ್ಜ್ ಅವರು ಕರ್ನಾಟಕದಂಥ BJP ಜೊತೆ ಅಂದರೆ ಸಮನ್ವಯ ಸಮಿತಿ
ಸಮಿತಿ ಮಾಡ್ತಾರೆ. BJP ಜೊತೆ 224 ಕ್ಷೇತ್ರಗಳು ಕೂಡ ಪ್ರವಾಸ ಮಾಡಲಿಕ್ಕೆ ಒಂದಷ್ಟು ಸ್ಟ್ರಾಟಜಿಯನ್ನು ಮಾಡಿರ್ತಕ್ಕಂಥದ್ದು. ಇದರ ನಡುವೆ ಈಗ ವಿಜೇಂದ್ರ ಅವರು ಯುವಕರಿದ್ದಾರೆ, ಯಾರು ಏನೇ ಹೇಳ್ಬೋದು, ಜಾತಿ ಅನ್ನೋದು ಎಲ್ಲ ಕೆಲವೇ ರಾಜ್ಯಗಳ ಹೊರತುಪಡಿಸಿ ನಮ್ಮಂಥ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಕೂಡ ಮುಖ್ಯ ಆಗಿರ್ತಕ್ಕಂಥ, ಅದು ಕೂಡ ರಾಜಕೀಯ ಪಕ್ಷಗಳಿಗೆ ಮತವನ್ನು ಗ್ರ್ಯಾಬ್ ಮಾಡಲಿಕ್ಕೆ ಪ್ರಬಲ ಅಸ್ತ್ರ ಆಗಿರ್ತಕ್ಕಂಥ. ಹಾಗಾಗಿ ವಿಜೇಂದ್ರ ಅವರು ಈಗಾಗಲೇ ಅವ್ರದ್ದೇ ಆದ ಸ್ಟ್ಯಾಂಡ್, ಯಾರು ಏನೇ ಹೇಳ್ಬೋದು, ವಿಜೇಂದ್ರ ಅವರು ಕಡಿಮೆ ಅವಧಿಯಲ್ಲಿ ಕೂಡ ಒಂದಷ್ಟು ಅವರ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಶೀತಲ ಸಮರ, ಕಾಲೆಳೆಯುವಿಕೆ, ಪರಸ್ಪರ ಆರೋಪ ಪ್ರತ್ಯಾರೋಪ ಮತ್ತು ಹೊಂದಾಣಿಕೆ ರಾಜಕೀಯದ ನಡುವೆ ಕೂಡ ಒಂದಷ್ಟು ಟೇಕಪ್ ಆಗ್ತಿದ್ದಾರೆ ಅಂತೇಳಿ ಅವ್ರ ಪರವಾಗಿ ಇರ್ತಕ್ಕಂಥದ್ದು. ಬಿಕಾಸ್ ಆಫ್ ಅವರು ಯಡಿಯೂರಪ್ಪನವರ ಸ್ಯಾಡೋ ಇರ್ತಕ್ಕಂಥ ಮಗ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ತನು, ಮನ, ಧನ, ಜಾತಿ ಈ ಮೂರು ಇದ್ದರೆ ಮಾತ್ರ ರಾಜಕೀಯದಲ್ಲಿ ಸರ್ವೇ ಆಗಕ್ಕೆ ಸಾಧ್ಯ, ಒಂದು ಪಾರ್ಟಿ ರನ್ ಮಾಡಲಿಕ್ಕೆ ಸಾಧ್ಯ. ಮತ್ತೊಂದು ಕಡೆ ವಿ ಸೋಮಣ್ಣ ಸೇರಿದಂಥ ಅನೇಕರು ಅಟೆಂಪ್ಟ್ ಮಾಡ್ತಾನೆ ಇದ್ದಾರೆ, ಅದು ಬೆಲ್ಲದಿಂದ ಹಿಡಿದು ಎಲ್ಲರೂ ಅಟೆಂಪ್ಟ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಕಾರ್ಕಳದ ಶಾಸಕ ಸುನೀಲ್ ಕುಮಾರ್ ಅವರು ವಿಧಾನಸಭೆ ಅಧಿವೇಶನದಲ್ಲಿ ಎಲ್ಲೊಂದು ಕಡೆ ಪೈಪೋಟಿಗೆ ಬಿದ್ದವರಂತೆ. ಅಶೋಕ್ ಇರಲಿ ಇಲ್ಲದೆ ಇರಲಿ ಅವರು ಅಗ್ರೆಸಿವ್ ಆಗಿ ಸರ್ಕಾರದ ವಿರುದ್ಧ ಅಟ್ಯಾಕ್ ಮಾಡೋ ಮುಖಾಂತರ ಒಂದು ಕಡೆ ಅವರು ಕೂಡ ವಿಪಕ್ಷ ಸ್ಥಾನಕ್ಕೆ ಕಣ್ಣಿಟ್ಟಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಸದ್ಯ ಭಾರತೀಯ ಜನತಾ ಪಕ್ಷಕ್ಕೆ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ. ಸರ್ಕಾರದ ವಿರುದ್ಧ ಎಲ್ಲೊಂದು ಕಡೆ ಆಂಟಿ ಇನ್ಕಂಬೆನ್ಸ್ ಬಂದಿರತಕ್ಕಂಥದ್ದು, ಪವರ್ ಶೇರಿಂಗ್ ವಿಚಾರ ಇರ್ತಕ್ಕಂಥದ್ದು, ಅನೇಕ ಅದು ಭ್ರಷ್ಟಾಚಾರದ ಗಂಭೀರ ಆರೋಪಗಳಿರ್ತಕ್ಕಂಥದ್ದು. ಇಂಥವನ್ನ ಎನ್ಕೇಶ್ ಮಾಡ್ಕೊಳ್ಳಿಕ್ಕೆ ಅದು BJP ಮತ್ತು JDSಗೆ ಅವಕಾಶಗಳಿರ್ತಕ್ಕಂಥದ್ದು. ಮತ್ತು ಸದ್ಯದ ಮಟ್ಟಿಗೆ ವಿಜೇಂದ್ರ ಅವರಿಗೆ ಇನ್ನೂ ಕೂಡ 3 ವರ್ಷ ಆಗಿಲ್ಲ, ನವೆಂಬರ್ಗೆ 3 ವರ್ಷ ಆಗುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಬದಲಾವಣೆ ಮಾಡ್ಬೋದು ಅಥವಾ ಕಂಟಿನ್ಯೂ ಮಾಡೋ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಇನ್ನು 1.5 ವರ್ಷದಲ್ಲಿ ಹೊಸಬರ ಅಧ್ಯಕ್ಷರು ಮಾಡೋ ಮುಖಾಂತರ ಮತ್ತೆಲ್ಲ ಒಂದಷ್ಟು ಚೇಂಜಸ್ ಮಾಡೋದು ಬೇಡ ಎಂಬ ಚರ್ಚೆ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಎಲ್ಲೊಂದು ಕಡೆ ರಾಘವೇಂದ್ರ ಅವ್ರನ್ನ ಕೇಂದ್ರ ಮಂತ್ರಿ ಮಾಡಿ ವಿಜೇಂದ್ರ ಅವ್ರನ್ನ ಕೋರ್ ಟೀಮಿಗೆ ತೆಗೆದುಕೊಂಡು ನ್ಯಾಷನಲ್ ಸೆಕ್ರೆಟರಿ ಮಾಡ್ಕೊಂಡು ಒಂದಷ್ಟು ಪಾರ್ಟಿ ಕಟ್ಟಬೇಕು ಅನ್ನೋ ಒಂದು ಮಾತು ಕೂಡ ಇರ್ತಕ್ಕಂಥದ್ದು. ಆದರೆ ಎಲ್ಲೊಂದು ಕಡೆ ವಿಜೇಂದ್ರ ಅವರೇ HD ಕುಮಾರಸ್ವಾಮಿ ಅವರಿಗೆ ಕಾಂಪಿಟೇಟರ್ ಆಗ್ತಾರೆ. ಸಮನ್ವಯ ಸಮಿತಿ ಮಾಡಿ ಮೈತ್ರಿಯಾಗಿ ಒಟ್ಟಾಗಿ ಚುನಾವಣೆಗೆ ಹೋದರೆ ಅಲ್ಲಿ ವಿಜೇಂದ್ರ ಕೂಡ ಒನ್ ಆಫ್ ದಿ ಚೀಫ್ ಮಿನಿಸ್ಟರ್ ಆಸ್ಪಿರೆಂಟ್ ಇರ್ತಿದ್ದಾರೆ, ಮತ್ತು HD ಕುಮಾರಸ್ವಾಮಿ ಕೂಡ ಆಸ್ಪಿರೆಂಟು. ಅವರಿಗೆ 18 ಸೀಟ್ ಇದ್ರೂ ಕೂಡ ಈಗ ಎಲ್ಲ ಕಡೆ ಹೇಳ್ತಾರೆ ನೆಕ್ಸ್ಟ್ BJP JDS ಒಟ್ಟಾಗಿ ಚುನಾವಣೆಗೆ ಹೋಗ್ತೀವಿ, HD ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ನನಗೊಂದು ಅವಕಾಶ ಕೊಡಿ 2028ಕ್ಕೆ ಈ ರಾಜ್ಯವನ್ನು ಯಾವ ರೀತಿ ಮಾಡ್ತೀನಿ ಅಂತ ಓಪನ್ ಆಗಿ ಕುಮಾರಸ್ವಾಮಿ ಹೇಳ್ತಿರ್ತಕ್ಕಂಥದ್ದು. ಹಾಗಾಗಿ ಕುಮಾರಸ್ವಾಮಿಗೆ ಇಂಟರ್ನಲ್ ಕಾಂಪಿಟೇಟರ್ ಯಾರೂ ಅಲ್ಲ, ಅದು ವಿಜೇಂದ್ರ. ಒಟ್ಟಾಗಿ ಹೋದರೆ, ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿದರೆ, ಹಾಗಾಗಿ HD ಕುಮಾರಸ್ವಾಮಿ ಮತ್ತು ದೇವೇಗೌಡರ ಸ್ಟ್ರಾಟಜಿಯಲ್ಲಿ ಕೂಡ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಿದ್ರೆ ಮುಂದೆ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಹುದ್ದೆ, ಮತ್ತೊಂದು ವಿಚಾರದಲ್ಲಿ ಕ್ಲೈಮ್ ವಿಚಾರದಲ್ಲಿ ಒಂದು ಕಡೆ ಅವರು ಜಾಸ್ತಿ ಸೀಟ್ ಬಂದಿರ್ತಾರೆ, ನಮಗೆ ಕಷ್ಟ ಆಗುತ್ತೆ ಎಂಬ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಹಾಗಾಗಿ ಅವರು ಕೂಡ ಇಂಟರ್ನಲ್ಲಿ ಸೋಮಣ್ಣ ಅಥವಾ ವಿಜೇಂದ್ರ ಹೊರತುಪಡಿಸಿ ಮತ್ತೊಬ್ಬರಿಗೂ ಕೂಡ ಅವರೆಲ್ಲ ಕಡೆ ಪುಷ್ ಮಾಡ್ತಿರೋದು ಕೂಡ ಇಂಡೈರೆಕ್ಟ್ಲಿ ನಡೀತಿರ್ತಕ್ಕಂಥದ್ದು. ಒಟ್ಟಾರೆ ವಿಜೇಂದ್ರ ಅವರು ಸದ್ಯ ಯುವ ನಾಯಕತ್ವ ಇರ್ತಕ್ಕಂಥ ನಿತಿನ್ ನಬೀನ್ ಏಜು ಮತ್ತು ವಿಜೇಂದ್ರ ಏಜು ಒಂದೇ ಇರ್ತಕ್ಕಂಥದ್ದು. ಹೊಸ ನಾಯಕತ್ವಕ್ಕೆ ಮತ್ತು ಯುವಕರಿಗೆ ಆದ್ಯತೆಯನ್ನು ಕೊಡಬೇಕಂತ ಇರ್ತಕ್ಕಂಥದ್ದು ಮತ್ತು ಎರಡನೇ ಫೀಲ್ಡ್ಗೆ ಬೆಳೆಸೋ ಕಾರಣಕ್ಕಾಗಿ ಸದ್ಯ ಈಗ ನಿತಿನ್ ನಬೀನ್ ರವರು ಈಗಷ್ಟೇ ಕೆಲವೇ ದಿನಗಳಾಯಿತು. ಹಾಗಾಗಿ ಕರ್ನಾಟಕದ ವಿಚಾರ ಸಂಬಂಧಪಟ್ಟ ಅಷ್ಟು ಅವರಿಗೆ ಮಾಹಿತಿ ಇರ್ತಕ್ಕಂಥದ್ದು ಮತ್ತು ಕರ್ನಾಟಕದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಕರ್ನಾಟಕದ ಯಾವೊಬ್ಬ ನಾಯಕರನ್ನು ಕೇಳಲ್ಲ, ಅದು BL ಸಂತೋಷ್ ಮತ್ತು HD ಕುಮಾರಸ್ವಾಮಿ ಅವರನ್ನು ಕೇಳಿ ಮುಂದಿನ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು. ಹಾಗಾಗಿ ಒಂದಷ್ಟು ಸ್ಟ್ರಾಟಜಿಯನ್ನು ಮಾಡಲಿಕ್ಕೂ ಕೂಡ ಹೋಗಿರ್ಬೋದು, ಅಥವಾ ಅವರೇ ಕರೆಸಿರ್ಬೋದು, ಅಥವಾ ಅವರ ಆತ್ಮೀಯರೇ ಹೇಳೋ ಪ್ರಕಾರ ಅವರ ಕೋರ್ಟ್ ಕೇಸ್ಗಳಿರ್ತಕ್ಕಂಥದ್ದು. ಹಾಗಾಗಿ ಅಡ್ವೊಕೇಟ್ಸ್ನ ಭೇಟಿಯಾಗಿ ಹೋಗಿರ್ಬೋದು. ಮಧು, ಈಗ ಎಕ್ಸ್ಪೆರಿಮೆಂಟ್ಗಳು ದೇಶದಲ್ಲಿ BJPಯಿಂದ ಸಾಕಷ್ಟು ನಡೀತಾ ಇದೆ. ಕೆಲವು ಕಡೆ ಅದು ವರ್ಕ್ ಆಗ್ತಿದೆ, ಇನ್ನು ಕೆಲವು ಕಡೆ ವರ್ಕ್ ಆಗಿಲ್ಲ. ಅದನ್ನು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಹಾಗಾಗಿ ಇತ್ತೀಚೆಗೆ ನಿತಿನ್ ಅವರ ಆಯ್ಕೆ ಕೂಡ ಒಂದು ದೊಡ್ಡ ಎಕ್ಸ್ಪೆರಿಮೆಂಟ್ BJPಯಿಂದ ಆಗಿರೋದು. ಈಗ ಜೆನ್ಸಿಗಳನ್ನು ಅಟ್ರಾಕ್ಟ್ ಮಾಡುವಂಥ ನಿಟ್ಟಿನಲ್ಲಿ ಅವರ ಒಂದು ಆಯ್ಕೆ ಆಯಿತು ಅಂತಲೂ ಕೂಡ ಚರ್ಚೆಗಳು ಇರುವಂಥ ಬೆನ್ನಲ್ಲೇ ಈಗ ವಿಜೇಂದ್ರ ಅವರನ್ನ ರಿಪ್ಲೇಸ್ಮೆಂಟ್ನ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದಾ? ಈಗ ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ, ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಆಪ್ಷನ್ ಏನು, ಆಲ್ಟರ್ನೇಟಿವ್ ಏನು ಅನ್ನೋಂಥದ್ದು ಕೂಡ ಪ್ರಶ್ನೆ ಬರುತ್ತೆ. ಈಗ ರಿಸ್ಕ್ ತಗೊಳ್ಳೋದ್ರಲ್ಲಿ BJP ಈ ಹಿಂದಿನಿಂದನೂ ಕೂಡ ಕಳೆದ 10-15 ವರ್ಷದಲ್ಲಂತೂ ಕೂಡ ಅತಿ ದೊಡ್ಡ ಒಂದು ಎಕ್ಸಾಂಪಲನ್ನು ಸೆಟ್ ಮಾಡಿದೆ. ಸೊ ಇಲ್ಲೂ ಅದೇ ಎಕ್ಸಾಂಪಲನ್ನು ಸೆಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಏನೇ ವಿರೋಧ ಇದ್ರೂ ಕೂಡ ಒಂದು ಪೊಲಿಟಿಕಲ್ ರಿಸ್ಕ್ ಅಂತ ಅನ್ಸಿದ್ರು ಕೂಡ ಅಡ್ವಾಂಟೇಜನ್ನು ನೋಡಿ ವಿಜೇಂದ್ರ ಅವರನ್ನು ಸೆಲೆಕ್ಟ್ ಮಾಡಿದ್ದು. ಆದರೆ ಸೆಲೆಕ್ಟ್ ಮಾಡಿದ್ಮೇಲೆ ಯಾವ ರೀತಿ ಜಸ್ಟಿಫೈ ಮಾಡ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆ ಬಂದಾಗ ಅಲ್ಲಲ್ಲಿ ಏನು ಪ್ರತಿರೋಧಗಳು, ವಿರೋಧಾಭಾಸಗಳು ಕಾಣಿಸ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ, ಈಗ ಪಟೇಲ್ ಹೇಳಿದಂಥ ಅಶ್ವಥ್ ನಾರಾಯಣ ಅವ್ರ ಪಾಡಿಗೆ ಅವರೊಂದು ಕೇಸ್ ನಡೆಸ್ತಾರೆ, ತೇಜಸ್ವಿ ಸೂರ್ಯ ಅವರು ಅವ್ರ ಪಾಡಿಗೆ ಅವರೊಂದಷ್ಟು ಕೇಸನ್ನು ನಡೆಸಿ ರಿಲೀಫನ್ನು ಕೊಡಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಇಂಥ ಪ್ರಕರಣಗಳಲ್ಲಿ. ಮತ್ತು ಬಳ್ಳಾರಿದು ಅದ್ರ ಪಾಡಿಗೆ ಅದರದ್ದೇ ಆದ ರೀತಿಯಲ್ಲಿ ಎರಪ್ಟ್ ಆಗುತ್ತೆ. ಮತ್ತು ಯತ್ನಾಳ್ ಅವರು ಹೊರಗಡೆ ಇದ್ರೂ ಕೂಡ ಸರ್ಕಾರದ ವಿರುದ್ಧ ಯಾವ ರೀತಿ ಮಾಡಬೇಕು ಅಂತ ಒಂದು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಇವರೆಲ್ಲರ ನಡುವೆ ಇವ್ರು ಯಾವ ರೀತಿ ಸ್ಟ್ಯಾಂಡರ್ಡ್ ಆಗ್ತಾರೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಸ್ಟಾರ್ಟ್ ಮಾಡ್ತಾರೆ, ಅರ್ಧದಲ್ಲಿ ನಿಲ್ಲುತ್ತೆ, ಅಥವಾ ಇನ್ಯಾವುದೋ ಸ್ಟಾರ್ಟೇ ಆಗಲ್ಲ. ಇಂಥ ಪ್ರಶ್ನೆಗಳಿರೋದ್ರಿಂದ ಈಗ ಇದೇ ತಿಮ್ಮಾಪುರ ಪ್ರಕರಣದಂಥ ಪ್ರಕರಣಗಳು ಸಿದ್ದರಾಮಯ್ಯ ಅವರು ಪ್ರತಿಪಕ್ಷ ಸ್ಥಾನದಲ್ಲಿದ್ದಾಗ ಸಿಕ್ಕಿದ್ದಿದ್ರೆ, ಅಥವಾ ಕಾಂಗ್ರೆಸ್ಗೆ ಈ ಸದ್ಯಕ್ಕಿರುವಂಥ ಕಾಂಗ್ರೆಸ್ಗೆ ಸಿಕ್ಕಿದ್ದಿದ್ರೆ BJP ಆಡಳಿತದಲ್ಲಿದ್ದು ಯಾವ ರೀತಿ ನಡೀತಾ ಇತ್ತು? ಈ ರೀತಿ ನಿನ್ನೆವರೆಗೆ ಸದನ ಕನ್ಕ್ಲೂಡ್ ಆಗ್ತಾ ಇತ್ತಾ? ಮೊನ್ನೆ ರಾತ್ರಿವರೆಗೂ ಡಿಸೈಡ್ ಮಾಡಿರಲಿಲ್ಲ, ಅಹೋರಾತ್ರಿ ಧರಣಿಗೆ ಅದನ್ನು ಮಾಡಿದ್ರು. ಸೊ ಅದೆಲ್ಲ ಯಾವ ರೀತಿ ಕೋಆರ್ಡಿನೇಟ್ ಆಗಬೇಕು, ಯಾರು ಕೋಆರ್ಡಿನೇಟ್ ಮಾಡಬೇಕು ಅನ್ನೋಂಥದ್ದೇ ಪ್ರಶ್ನೆ ಅಲ್ವಾ
ಇದರಲ್ಲಿ ರಾಜ್ಯಾಧ್ಯಕ್ಷರ ಪಾತ್ರ ಏನು ಅನ್ನೋದಲ್ವಾ. ಸೊ ಈ ಹಿನ್ನೆಲೆಯಲ್ಲಿ ಎಕ್ಸ್ಪೆರಿಮೆಂಟ್ಗೆ ಆದ್ಯತೆ ಆಸ್ಪದಗಳಿದೆ. ಸೊ ಅಲ್ಲಿ ಮೈತ್ರಿ ಧರ್ಮವನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ನಾಯಕ ಯಾರು, ಅದರಲ್ಲಿ ಹಿರಿತನಕ್ಕೆ ಬೇಕಾ, ಕಿರಿತನವೇ ಬೇಕಾ? ಯಾಕಂದರೆ ಎಲ್ಲ ಟೈಮಲ್ಲೂ ಏನು ಜೂನಿಯರ್ನೇ ಮಾಡಬೇಕು ಅಂತಿಲ್ಲ. ಈಗ ಕುಮಾರಸ್ವಾಮಿ ಅವ್ರಿಗೂ ಹೊಂದಾಣಿಕೆ ಆಗುವಂಥ, BJP ಇತರ ನಾಯಕರುಗಳಿಗೂ ಕೂಡ ಹೊಂದಾಣಿಕೆ ಅಂತ ಆಗುವಂಥ ನಾಯಕ ಯಾರು ಅಂತ ನೋಡಿದ್ರೆ ಹಿರಿಯರು ಕೂಡ ಆಗಿರ್ಬೋದು, ಸೋಮಣ್ಣ ಕೂಡ ಆಗಿರ್ಬೋದು, ಮತ್ತೊಬ್ಬರು ಕೂಡ ಆಗಿರ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ಅದು ಕೂಡ ಒಂದು ಎಕ್ಸ್ಪೆರಿಮೆಂಟ್ ಅಂತ ಕನ್ಸಿಡರ್ ಮಾಡ್ಬೋದು. ಆಲ್ಟರ್ನೇಟಿವ್ ನೋಡಿದಂಥ ಸಂದರ್ಭದಲ್ಲಿ ಹೊಸಬರೇ ಆಗಬೇಕು ಅಂತೇನಿಲ್ಲ ನವಿತಾ. ಇದು ನೋಡೋಣ ದೆಹಲಿ ಹೋದ್ಮೇಲೆ ಯಾವ ಥರ ಮೆಸೇಜ್ ಅನ್ನು ಕೊಡ್ತಾರೆ.